ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ಕರೆ ಮಾಡಿ ಶಾಸ್ತ್ರಿಗಳಿದ್ದಾರೆ, ಮಾತಾಡಬಹುದು. ಇದೀಗ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ. ಚಿಕ್ಕಮಗಳೂರಿನಿಂದ ಸುಪ್ರೀತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಪ್ರೀತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಮೇಡಮ್ 3/3/2016. 3/3/2016. ಹುಟ್ಟಿದ ಸಮಯ? ಮೇಡಮ್ ಬೆಳಿಗ್ಗೆ 7:15. ಬೆಳಗ್ಗೆ 7:15. ಹಾ. ಏನ್ ಕೇಳಬೇಕಿತ್ತಮ್ಮ? ಮೇಡಮ್ ತುಂಬಾ ಆಟ ಮೇಡಮ್, ಹೇಳಿದ ಮಾತು ಕೇಳಲ್ಲ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸುಪ್ರೀತಾ ಅವರೇ ನಮಸ್ಕಾರ. ಹಾ ನಮಸ್ತೆ. ನಮಸ್ಕಾರ. ಹಠ ಜಾಸ್ತಿ ಆಗಿದೆ, ಹೇಳಿದ ಮಾತು ಕೇಳಲ್ಲ, ಏನು ಮಾಡೋಣ, ಎಲ್ಲರೂ ಬಿಟ್ಕೊಂಡು ಬಿಡಲ್ಲ, ಹಾಸ್ಟೆಲ್ಗೆ ಈ ಥರದ ಆಲೋಚನೆ ಬಂದ್ಬಿಡುತ್ತಲ್ವ, ಸಹಜ. ಈಗ ಶುಕ್ರದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ, ಆಯಿತಾ. ರವಿ ವಸ್ತುತಃ ಲಗ್ನದಲ್ಲೇ ಇದ್ದಾನೆ. ರವಿ ಬುಧ ಒಟ್ಟಾಗಿದ್ದರೆ ಅದನ್ನು ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಮತ್ತು ಗುರು ದೃಷ್ಟಿ ಇದೆ ಲಗ್ನಕ್ಕೆ, ಗುರು ಚಾಂಡಾಳ ದೋಷವೂ ಇದೆ, ಸ್ವಲ್ಪ ದೋಷಗಳು ಇದೆ, ಎರಡೂ ಇದೆ. ಆತಂಕ ಬೇಡ, ಆಯಿತಾ. ಇದು ಸಹಜವಾಗಿ ಏನಾಗುತ್ತೆ, ಒಂದು ವರ್ಷ ಒಂದು ಹಂತದವರೆಗೆ ಮಕ್ಕಳಿಗೆ ಹೀಗಿರ್ತದೆ, ತುಂಬ ಕೋಪ ರಾಡಿ ಇರುತ್ತದೆ. ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಜಲಾಭಿಷೇಕವನ್ನು ಮಾಡಿಸಿ, ಆ ತೀರ್ಥವನ್ನು ಕುಡಿಸಿ, ಅದನ್ನು ಪ್ರತಿ ದಿವಸ ಮಾಡಿ, ಹೀಗೆ ಒಂದು 6 ತಿಂಗಳು ನಿರಂತರವಾಗಿ ಮಾಡಿ. ಅದು ಈಶ್ವರ, ಹಾಗೆ ಅವನು ನಮಸ್ತೆ ಮನ್ಯು, ಆ ಮನ್ಯು ಅಂದರೆ ಕೋಪ ಅಂತ, ಅದನ್ನು ತಣಿಸೋದು ಯಾರು ಅಂದರೆ ಪರಮೇಶ್ವರನೇ ಆಗಿದ್ದಾನೆ. ಹೀಗಾಗಿ ಅವನಿಗೆ ಅಭಿಷೇಕ ಮಾಡಿದ ಜಲ ಯಾವುದು, ಅದನ್ನು ಮಂತ್ರಜಲ ಅಂತ ಕರೀತಾರೆ. ಅದನ್ನು ಸೇವಿಸೋದ್ರಿಂದ ಕೋಪ ಶಮನವಾಗುತ್ತೆ. ಪ್ರತಿ ದಿವಸ ತಪ್ಪದೇ ಮಾಡಿ, ಸ್ವಲ್ಪ ಕಾಲ ಬೇಕು. ಅಲ್ಲಿ ಲಗ್ನದಲ್ಲಿ ಕೇತು ರವಿ ಇವೆಲ್ಲ ಸೇರಿ ಹಾಗಾಗುತ್ತೆ. ಹೀಗಾಗಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಅವರಿಗೆ ತೀರ್ಥ ಕುಡಿಸಿದ್ರೆ ಸಾಕಾಗುತ್ತೆ. ಪ್ರತಿ ದಿವಸ ಇದನ್ನು ಮಾಡಿ, ಸ್ವಲ್ಪ ಕಾಲ ಶ್ರಮ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಯೋಚನೆ ಮಾಡಬೇಡಿ. ಅವ್ರಿಗೆ ಒಳ್ಳೆ ಯೋಗ ಇದೆ, ರುಚಿಕ ಯೋಗ ಇದೆ. ಮುಂದೆ ಹಂತ ಹಂತವಾಗಿ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಸುಪ್ರೀತಾ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಾವೇರಿಯಿಂದ ಮಲ್ಲಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಪ್ಪ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 22/7/2008. 26/6/2008. ಓಕೆ, ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡಿ. 22/7/2008. ಹುಟ್ಟಿದ ಸಮಯವನ್ನ ತಿಳಿಸಿ. 2:56. 2:56. ಮಧ್ಯಾಹ್ನನ? ಮಧ್ಯಾಹ್ನ. ಓಕೆ, ಶಾಸ್ತ್ರಿಗಳಿದ್ದಾರೆ, ಪ್ರಶ್ನೆ ಕೇಳಿ. ಮಲ್ಲಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ಮಗ ಬಂದು PUC ಸೆಕೆಂಡ್ ಇಯರ್ ಮುಗಿಸಿದ್ದಾನೆ ಗುರುಜಿ. ಮೇ 3ಕ್ಕೆ ಒಂದು ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಎಕ್ಸಾಮ್ ಇದೆ. ನೀಟ್ ಎಕ್ಸಾಮ್ ನಲ್ಲಿ ಅವನಿಗೆ ಹೇಗಾಗುತ್ತೆ ಅಂತ ಅಲ್ವಾ? ಆಯ್ತು, ನೋಡೋಣ. ಪ್ರಸ್ತುತ ಇವರಿಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರೋದು ಬುಧನ ಕಾಲ ಕಳೆದು ಈಗ ಕೇತು ಪ್ರಾರಂಭ ಆಗಿದೆ. ಕೇತು ಭುಕ್ತಿ, ಶನಿ ದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ 2027 ಏಪ್ರಿಲ್ವರೆಗೆ. ಕೇತು ವಸ್ತುತಃ ಇರತಕ್ಕಂಥದ್ದು ಈ ಭಾಗ್ಯಸ್ಥಾನದಲ್ಲಿ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಸ್ವಲ್ಪ ಪ್ರಸಾದ ತೊಗೊಂಡ್ರೆ ಒಳ್ಳೆಯದು. ಅದನ್ನು ಪ್ರತಿ ಮಂಗಳವಾರ ಅವರ ಎಕ್ಸಾಮಿನೇಷನ್ ಮುಗಿಯೋವರೆಗೆ ಪ್ರತಿ ಮಂಗಳವಾರ ಹೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ಅದನ್ನು ಮಾಡಲಿ. ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ, ಅದು ತುಂಬ ಒಳ್ಳೆಯದು. ಕರ್ಮಾಧಿಪತಿ ಭಾಗ್ಯದಲ್ಲಿರೋದು ತುಂಬ ಒಳ್ಳೆಯದು. ಒಳ್ಳೆ ಹಂತಕ್ಕೆ ಹೋಗ್ತಾರೆ, ಒಳ್ಳೆ ಕೆಲಸಕ್ಕಂತೂ ಸೇರಿಕೊಳ್ತಾರೆ. ಆತಂಕ ಬೇಡ, ಚೆನ್ನಾಗಾಗುತ್ತೆ. ಗಣಪತಿ ಪ್ರಾರ್ಥನೆ ಇದನ್ನು ಮಾಡ್ತಾ ಬರಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಮಲ್ಲಪ್ಪ. ಇದೀಗ ಬಸವರಾಜೇಶ್ವರಿ ಅವರು ಕೂಡ ನಮ್ಮ ಜೊತೆ ಕಾಲರ್ ಆಗಿ ರೆಡಿ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಮೇಡಮ್ 11/9/2004 ಮೇಡಮ್. 11/9/2004. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 12:50 ಮೇಡಮ್. 12:50. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗನ ಬಗ್ಗೆ, ಅವನು ಇವಾಗ BAMS ಓದ್ತಾ ಇದ್ದಾನೆ. ಒಂದು ಎಜುಕೇಶನ್ ಮತ್ತೆ ಅವನ ಲೈಫ್ ಹೇಗಿದೆ ಅಂತ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನೀವು 12:50 ಅಂತ ಹೇಳಿದ್ರೆ ಅದು ಮಧ್ಯಾಹ್ನ ರಾತ್ರಿನ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ 12:50ಕ್ಕೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ಕಾರ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಹೇಗಿದೆ? ಚೆನ್ನಾಗಿದೆ ಶಾಸ್ತ್ರಿಗಳೇ, ನೀವು ಹೇಗಿದ್ದೀರಿ? ಸೌಖ್ಯವಾಗಿದ್ದೀನಿ. ಇದು ಹೇಗಿದೆ ಈಗ ಟೈಮ್ ಅಂತಲ್ವಾ? ಶಾಸ್ತ್ರಿಗಳೇ, ಇದು ನೋಡಿ, ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು
ಈಗ ರಾಹುಭುಕ್ತಿ ನಡೀತಾ ರಾಹುಭುಕ್ತಿ ಕಳೆದ ಗುರು ಪ್ರಾರಂಭವಾಗಿದೆ. ಕೇತು ದಶೆಯಲ್ಲಿ ಗುರುಭುಕ್ತಿ ನಡೀತಾ ಇದೆ. ಈಗ ಗುರು ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅವನೇ ವಾಗಧಿಪತಿಯೂ ಹೌದು, ಪಂಚಮಾಧಿ ಅಧಿಪತಿಯೂ ಹೌದು. ಹೀಗಾಗಿ ಅವನು ಲಾಭದಲ್ಲಿದ್ದಾಗ ಇವುಗಳ ಲಾಭ ಅಂತ ಚೆನ್ನಾಗಿದೆ. ಅವರಿಗೀಗ ಮುಂದೆ ಏನು ತೊಗೊಂಡಿದ್ದಾರೋ ಅದರಲ್ಲಿ ಮತ್ತು ರವಿ ಬುಧ ಸ್ವಕ್ಷೇತ್ರ ರವಿ ಇರ್ತಕ್ಕಂಥ ತುಂಬ ಒಳ್ಳೆಯದು. ಅದು ಬುಧ ಜೊತೆಗೆ ಲಾಭಾದಿ ಜೊತೆ ಕೂಡಿರ್ತಕ್ಕಂಥದ್ದು ತುಂಬ ಒಳ್ಳೆಯದಿದೆ. ಹೀಗಾಗಿ ಅವರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆ ಹೆಸರು ಮಾಡ್ತಾರೆ, ಒಳ್ಳೆಯ ಹಣ ಸಂಪಾದನೆಯೂ ಆಗುತ್ತೆ. ಕೀರ್ತಿ ಬಹಳ ಮುಖ್ಯವಾಗಿ ಅದು ಬಂದು ಒದಗುತ್ತೆ. ನಿಮಗೂ ಅಷ್ಟೇ, ಅವರಿಂದ ನಿಮಗೂ ಒಂದು ಶ್ರೇಯಸ್ಸು. ನಿಮ್ಮ ತಂದೆ ತಾಯಿಗಳಿಗೆ ಅದೇ ತಾನೇ, ಮಕ್ಕಳು ಬೆಳೆದು ದೊಡ್ಡವರಾಗಿ 4 ಜನಕ್ಕೆ ಉಪಕಾರಿಗಳಾಗ್ಬಿಟ್ರೆ ಅದಕ್ಕಿಂತ ಮತ್ತೊಂದು ಏನಿದೆ ಫಲ. ಆ ರೀತಿಯಲ್ಲಿ ನಿಮಗೂ ಒಂದು ಸಮಾಧಾನ ಸಿಗುತ್ತೆ. ಚೆನ್ನಾಗಿದೆ ಅವರೇ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.